ನಮಸ್ಕಾರ ರೈತ ಬಂದವ್ರೆ. ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟ ತರಕಾರಿ ವಿಭಾಗದಲ್ಲಿ ಟೆರಿಟರಿ ಮ್ಯಾನೇಜರ್ ಅಂತೇಳಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ಆಲ್ಮೇಲ್ ತಾಲೂಕಾ ಮೊರಟಿಗಿ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂಥ ನಮ್ಮ ರೇಮಾನ್ ಅವರು ಇದ್ದಾರೆ. ಸೊ ಅವರು ತಮ್ಮ ಸುಮಾರು 1 ಎಕರೆ ಜಮೀನಲ್ಲಿ ನಮ್ಮ ಸಿಂಜಂಟ ಕಂಪ್ನಿಯ ಒಂದು ಮೆಣಸಿನ ತಳಿಯಾದ 108 ಬೆಳೆದಿರ್ತಾರೆ. ಸೊ ಈಗ ನೋಡ್ಬೋದು, ಸದ್ಯ ನಾವು ಪ್ಲಾಟಲ್ಲಿ ಇದ್ದೀವಿ. ಸುಮಾರು ಒಂದು 9 ತಿಂಗಳ ಪ್ಲಾಟ್ ಇದೆ. ಅವ್ರ ಮುಖಾಂತರ ಕೇಳೋಣ ಯಾವ ತರ ಬಂದಿದೆ ಅಂತ ಹೇಳಿ. ನಿಮ್ಗೆ ಪರಿಚಯ ಹೇಳ್ಬೋದ್ರಿ? ನನ್ನ ಹೆಸರು ಹೇಮನ್ ಅಂತ ಸರ್. ಇದು 1085 ಸಿಂಜಂಟಾ ಕಂಪ್ನಿಯವ್ರದ್ದು. ಇದು ಸದ್ಯಕ್ಕೆ ನಾವು ಹಚ್ಚಿದ್ದು 6ನೇ ತಿಂಗಳದಾಗ, ಅಂದ್ರೆ ಜೂನ್ದೊಳಗ್ರಿ. ಜೂನ್ದಾಗ್ರಿ ಸರ್. ಈ ಸದ್ಯಕ್ಕೆ ನಾವು 200 ಕ್ವಿಂಟಲ್ ಮ್ಯಾಗ್ ಸರ್ ಇಳುವರಿ ಆಗಿದ್ದು ಹಸಿಕಾಯಿ ರೀ ಸರ್. ಓನ್ಲಿ ನಾವ್ ಮಾಡಿದ್ದು ರೇಟ್ 25 ರೂಪಾಯಿಂದ 40 ರೂಪಾಯಿ ರೇಟು. ತದನಂತರ 10ನೇ ಬಿಡ್ ಕಟಿಂಗ್ ಸರ್. 10ನೇ ಬಿಡ್ರಿ. ನನಗ ಈ ಸದ್ಯವಾಗಿ ಬಂದಿದ್ದು ಇಳುವರಿ ಮೊತ್ತ ಹೇಳ್ಬೇಕಂದ್ರೆ 7 ಲಕ್ಷದಿಂದ 40,000ರಿಂದ 50,000 ರೂಪಾಯಿ ನನಗೆ ಟೋಟಲ್ ಅಮೌಂಟ್ ಆಗಿದೆ ಸರ್. 7 ಲಕ್ಷ ರೂಪಾಯಿ ನಂದು ಟೋಟಲ್ ಅಮೌಂಟ್ ಸರ್. ಎಷ್ಟು ಏರಿಯಾ ಐತ್ರಿ ಅದು? ಇದು 1 ಎಕರೆ ಅದ ಸರ್. ಎಷ್ಟು ಆಗಿ ಹೆಚ್ಚಿದ್ರಿ? 9,000 ಆಗೈತೆ. 9,000 ಆಗೈತಿ. ಜೂನ್ ಆಯ್ತು ಸರ್. ನಾ ಎಷ್ಟು ಒಂದು 9 ತಿಂಗಳ ಪ್ಲಾಟ್ ಐತ್ರಿ? 9 ತಿಂಗಳ ಪ್ಲಾಟ್ ಸರ್. ನಿಮ್ಗೆ ಇಟ್ಟೆಲ್ಲ ಬೆಳೆದಿರಲ್ಲ, ನೀವು ಬಾಳ ವರ್ಷದ ಚಿಲ್ಲಿ ಬೆಳ್ಕೊತ ಬಂದಿದ್ರಿ ಮೆಣಸಿನ ಗಿಡ. ಸರ್. ಈ ಹೊಸ ತಳಿ ನೀವು ಇದ ಸಲ ಹಾಕಿದ್ದು? ಫಸ್ಟ್ ಟೈಮ್ ಸರ್. ಎಲ್ಲಾ ತಳಿಗಳಿಗೆ ಇದಕ್ಕ ಏನ್ ವ್ಯತ್ಯಾಸ ಏನ್ ಕಂಡೈತಿ? ಮೊದಲು ಸರ್ ಅದರ ವೈರಸ್ ಮುಖಾಂತರ ಜರ ಬಾಳ ನಮಗ ತಗಲಿ ಫಲ ಐತಿರಿ ಸರ್. ಜರ ದ್ವಾಮಿ ಕಂಟ್ರೋಲರ್ ಬಟ್ಟಿಗೆ ಐದು ಇಳುವರಿ ಬಲ ಐತೆ ಸರ್. ಇದು ಮಾಡಿವ್ರಿ ಸರ್, ಒಳ್ಳೆ ರಿಸಲ್ಟ್ ಬಂದ್ರಿ ನನಗ. ಎಲ್ರಿ ನಿಮ್ಗ ಈಗ 9,000 ಆಗಿಯೊಳಗೆ ಎಲ್ರಿ ನಿಮ್ಗ ಇದು ವೈರಸ್ ಕಂಡಿದಾವ್ರಿ? ಎಲ್ಲಿ ಇಲ್ರಿ ಸರ್, ನಾನು ಹೊಲ್ದಂಕರ್ ಎಲ್ಲಿ ಇಲ್ರಿ. ಐತ್ರಿ. ತದನಂತರ ಸೆಟ್ಟಿಂಗ್ ಚಲೋ ಅದ್ರಿ ಸರ್ ಅದ್ರದ್ದು. ಕಾಯಿ ಒಳ್ಳೆ ಇಳುವರಿ ಅದ್ರಿ. ಕಾಯಿ ಹರಿಬೇಕಂದ್ರೆ ಬ್ಯಾಸದ ನಾನು ಹೊಲ ಬಿಟ್ಟೋಗ್ರಿ ಸರ್. ಅಷ್ಟ್ ಕಾಯಿ ಆಗದ್ರಿ ಸರ್. ಯಾಕಂದ್ರೆ ನನಗ ಅದು ಬೆಳೆ ಇದು ತಳಿ ಚಲೋ ಅನ್ಸದ್ರಿ. ನಾನು ಮಾಡ್ತಾ ಇದ್ದೀನಿ, ಮುಂದೆ ನೀವು ಮಾಡ್ರಿ. ಯಾಕಂದ್ರೆ ಈ ಸದ್ಯಕ್ಕೆ ಎಲ್ಲಾ ನಾವು ಹಳಿ ಮನುಷ್ಯ ನೋಡ್ಕೊತ ಹೋದ್ರೆ ಆಲಾರ್ ಮಾತು. ರೈತರ ಮನವಿ ಏನಂದ್ರೆ ಹೊಸ ತಳಿ ಹೊಸ ಬೀಜ ಮಾಡೋದ್ರಿಂದ ನಮಗ 4 ದುಡ್ಡು ಆಗ್ತೈತಿ, ಇಳುವರಿ ಬರ್ತೈತಿ. ನಾವು ಹಳಿ ಮನುಷ್ಯ ನೋಡ್ಕೊತ ಹೊಂಟ್ರೆ ನಾವ್ ಯಾವ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಆಗಂಗಿಲ್ಲ. ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ 10ನೇ ಬೀಡು ನಾನು ಹೊಲ್ದಾಗ ನೀವು ನೋಡ್ತಾ ಇರ್ಬೇಕು. ಇದು 10ನೇ ಬೀಡ್ ನೀವು ನಂಬಂಗಿಲ್ಲ. ಸದ್ಯ ಇಲ್ಲ ಅಂದ್ರೆ 20-30 ಗಂಟೆ ಇಳುವರಿ ಆಗ್ತಾ ಇತ್ತ. ಸುಮ್ 30 ರೂಪಾಯಿ ಅಂದ್ರು 1 ಲಕ್ಷ ರೂಪಾಯಿ ಪಟ್ಟಿ ಒಳ್ಳೆ ರಿಸಲ್ಟ್ ಆಗಿದೆ ಸರ್. ನಾವ್ ಯಾಕಂದ್ರೆ ಮುಂದ್ ರೈತರು ನಾವ್ ಮಾಡೋಂತ ಅನುಕೂಲತೆ ಹೇಳ್ತೇನ್ರಿ. ಈಗ ನೀವು ಎಷ್ಟು ಖರ್ಚು ಮಾಡಿದ್ರಿ 1 ಎಕರೆ? ನಾನ್ ಟೋಟಲ್ ಸರ್ 3,10,000 ರೂಪಾಯಿ ಖರ್ಚು ಮಾಡಿ. ಖರ್ಚಾಗಿದೆ 3,10,000. ಇಲ್ಲಿ ತನ ಬತ್ರಿ ಸರ್. ಇಲ್ಲಿ ತನ ಡ್ರಿಪ್ ಬತ್ರಿ, ಗೊಬ್ಬರ ಬತ್ತು, ಎಣ್ಣೆ ಬತ್ತು, ಲೇಬರ್ ಬತ್ತು, ಹಚ್ಚದ್ ಬತ್ರಿ, ಎಲ್ಲಾ ಬತ್ರಿ ಸರ್. ಈಗ 7.5 ಲಕ್ಷ ಆಗೈತಿ. ಇನ್ನೂ 1.5 ಲಕ್ಷ ಆಗ್ಬೋದು ಅಂತಿದ್ರಿ. ಏನೂ ಅಂದ್ರೆ 1 ಲಕ್ಷ ರೂಪಾಯಿ ಆತ್ರಿ ಸರ್. ಟೋಟಲ್ ಒಂದು 3 ಲಕ್ಷ ಖರ್ಚು ಮಾಡಿ 8-8.5 ಲಕ್ಷ. 1 ಎಕರೆ 5 ಲಕ್ಷ ನಿಮ್ಗೆ 5 ಲಕ್ಷ ರೂಪಾಯಿ ಲಾಭ ರೀ ಸರ್. ಈ ಸದ್ಯಕ್ಕೆ 4 ಲಕ್ಷ ಲಾಭ ಅದ್ರಿ ಸರ್. ರೈತರಿಂದ ಬೆಳಿಬಹುದು, ಎಲ್ಲಾರು ಬೆಳಿಬಹುದು. ಯಾಕಂದ್ರೆ ಲಾಭನ ಅದ್ರಿ. ತಳಿನೂ ಚಲೋ ಅದ ಸರ್. ಇದು ಮಾರ್ಲಾಕನು ತೊಂದ್ರೆ ಇಲ್ರಿ. ಇದು ಇನ್ನೊಂದ್ ನಾವು ಗ್ರೇಡ್ ಮಾಡ್ತೀವಿ ಅಂದ್ರೆ ಒಣಕಾಯಿ ಈಗ ನಂಬರ್ ಸರ್. ಇದು ಇದು ಗಣಕಾಯಿ ಹಸಿಕಾಯಿಗೆ ಮಾರ್ಕೆಟ್ ನಲ್ಲಿ ಯಾವ ತೊಂದ್ರೆ ಇಲ್ಲ, ಅದು ತೊಂದ್ರೆ ಇಲ್ರಿ. ಒಳ್ಳೆ ಇಳುವರಿ ಸರ್. ಒಣಕಾಯಿನೂ ಮಾಡ್ಬೋದ್ರಿ. ನಾ ಒಣಕಾಯಿನೂ ಇದ್ರಾಗ ನಾ ಕೆಲವೊಂದು ಕಾಯಿ ಉಳಿದಿದ್ದು ಅಲ್ಲಿ ಹಾಕಿನ್ರಿ ಸರ್. ಮೊನ್ನೆ 1 ಕ್ವಿಂಟಲ್ ಹರಿದಿನ್ರಿ. ಅದ್ರಾಗೆ ಇವೆಲ್ಲಾ ಉಳಿದು ಕಾಯಿ ಹರಿದಿನ್ರಿ. 26,000 ರೂಪಾಯಿ ಮಾರದ್ರಿ ಸರ್. 1 ಕ್ವಿಂಟಲ್ ಐತೆ ಸರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.